ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು 1 guy 23 horses ಆ್ಯಂಡ್ ದಿಸ್ ಈಸ್ ದ ಗ್ರೇಟೆಸ್ಟ್ ಟೈಮ್ ಎವರ್ ಟು ಬಿ ಅಲೈವ್. ಸೊ ನಮ್ಮ ಬಾಡಿನಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪಾರ್ಟ್ ಯಾವುದು ಹೇಳಿ? ಅದೇ ನಮ್ಮ ತಲೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ ಇರ್ತಾರೆ ಈ ವರ್ಲ್ಡಲ್ಲಿ. ಕೆಲವ್ರು ಏನು ಅಂದರೆ ನನ್ನ ತಲೆ ಇಂಪಾರ್ಟೆಂಟೇ ಅಲ್ಲ, ನನ್ನ ತಲೆಯಲ್ಲಿ ಒಂದು ಚೂರು ಬುದ್ಧಿನೇ ಇಲ್ಲ ಅಂತ ಇರ್ತಾರೆ. ಸೊ ಅವ್ರುಗಳೇನು ಮಾಡ್ತಾರೆ, ಅವ್ರ ಹೆಲ್ಮೆಟೇ ತೊಗೊಳಲ್ಲ. ಇನ್ಫ್ಯಾಕ್ಟ್ ಅವ್ರಿಗೆ ನನಗೆ ಪ್ರೊಟೆಕ್ಷನ್ನೇ ಬೇಡ, ನನ್ನ ತಲೆಯಲ್ಲಿ ಏನೂ ಇಲ್ಲ, ಬರೀ ಬೂಸ ತುಂಬಿದೆ, ಅದಕ್ಕೆ ಪ್ರೊಟೆಕ್ಷನ್ ಕೊಟ್ಕೊಂಡು ಏನು ಮಾಡಲಿ ಅಂತ ಈ ಚಿಪ್ಪೆ ಹೆಲ್ಮೆಟು, ಅದು ಪೊಲೀಸ್ ಹಿಡಿತಾರೆ ಅಂತ ಒಂದೇ ಕಾರಣಕ್ಕೆ ಚಿಪ್ಪೆ ಹೆಲ್ಮೆಟು ಅದು ಇದು ತೊಗೊತಾರೆ. ಇನ್ನು ಕೆಲವ್ರೇನು ಇಲ್ಲ, ನನ್ನ ತಲೆ ಇದೆ, ಸ್ವಲ್ಪ ಇಂಪಾರ್ಟೆಂಟು ನನಗೆ ತಲೆ ಅಂತ ಏನು ಮಾಡ್ತಾರೆ, ಇನ್ನೊಂದು ಚೂರು ಸ್ವಲ್ಪ ಬೆಟರ್ ಆಗಿರೋದು ISI ರೇಟೆಡು ಅದೆಲ್ಲ ತೊಗೊತಾರೆ. ಇನ್ನು ಕೆಲವ್ರು ಇರ್ತಾರೆ, ಅವ್ರಂದರೆ ಇಲ್ಲಪ್ಪ ನನ್ನ ತಲೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ಅದಕ್ಕೇನಾದರೂ ಒಂಚೂರು ಸಣ್ಣ ಡ್ಯಾಮೇಜ್ ಆದರೂ ನನ್ನ ಲೈಫ್ಗೆ ಥ್ರೆಟ್ನಂಗೆ ಆಗಿರುತ್ತೆ, ಪ್ಲಸ್ ನನಗೆ ಮುಂದೆ ಏನು ಮಾಡೋಕ್ಕಾಗಲ್ಲ ನನ್ನ ಲೈಫಲ್ಲಿ ಅಂತ. ಆ ಥರದವ್ರು ಏನು ಮಾಡ್ತಾರೆ ಹೇಳಿ, ಒಂದೊಳ್ಳೆ ಕ್ವಾಲಿಟಿ EC ರೇಟೆಡ್ ಅಥವಾ ಡಾಟ್ ರೇಟೆಡ್ ಅಥವಾ ಸ್ನೆಲ್ ರೇಟೆಡ್ ಹೆಲ್ಮೆಟ್ ಎಲ್ಲ ತೊಗೊತಾರೆ. ಸೊ ಈ ಡಾಟ್ EC ISI ರೇಟೆಡ್ ಹೆಲ್ಮೆಟ್ ಎಲ್ಲ 100% ನಮ್ಮ ತಲೆನ ಪ್ರೊಟೆಕ್ಟ್ ಮಾಡುತ್ತೆ, ಪ್ಲಸ್ ನಮ್ಮನ್ನು ಕಾಪಾಡುತ್ತೆ. ಬಟ್ ನಮ್ಮ ಹೆಲ್ಮೆಟ್ನು ಏನಾದರೂ ಕಾಪಾಡಬೇಕಲ್ವಾ? ಸೊ ಅದಕ್ಕೋಸ್ಕರ ನಾನು ನಿಮಗೆ ಇವತ್ತೊಂದು ಸಿಕ್ಕಾಪಟ್ಟೆ ಸ್ಪೆಷಲ್ ಪ್ರಾಡಕ್ಟ್ ಬಗ್ಗೆ ಹೇಳ್ಕೊಡೋಣ ಅಂತಿದ್ದೀನಿ. ಸೊ ಬೇಸಿಕ್ಲಿ ಏನಂದರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದಾಗ ಒಂದು ಎಲೆಕ್ಟಿವ್ ಇತ್ತು ನಮಗೆ, ಸ್ಮಾರ್ಟ್ ಮೆಟೀರಿಯಲ್ಸ್ ಆ್ಯಂಡ್ MEMS ಅಂತ. ಸೊ ಬೇಸಿಕ್ಲಿ ಈ ಸಬ್ಜೆಕ್ಟ್ ಬಗ್ಗೆ ತುಂಬ ಥಿಯರಿ ಸಬ್ಜೆಕ್ಟು, ಯಾರೂ ಅದ್ರ ಬಗ್ಗೆ ಅಷ್ಟೊಂದು ಕೇರ್ ಮಾಡಿರಲಿಲ್ಲ. ಬಟ್ ಏನು ಅಂದರೆ, ಈ ಸಬ್ಜೆಕ್ಟಲ್ಲಿ ನ್ಯಾನೋ ಟೆಕ್ನಾಲಜಿ ಪ್ಲಸ್ ಶೇಪ್ ಮೆಮೊರಿ ಅಲಾಯ್ಸ್ ಅಂತ ಇರುತ್ತೆ, ಕೆಲವು ಮೆಟೀರಿಯಲ್ಸ್ ಸ್ಮಾರ್ಟ್ ಮೆಟೀರಿಯಲ್ಸ್ ಅಂತ ಕರೀತಾರೆ. ಸೊ ಅದನ್ನು ನಾನಿವತ್ತು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ರಿಯಲ್ ಲೈಫ್ ಎಕ್ಸಾಂಪಲಲ್ಲಿ ನೋಡಿದೆ. ಆವಾಗ ಗೊತ್ತಾಯಿತು ಆ ಸಬ್ಜೆಕ್ಟ್ದು ಇಂಪಾರ್ಟೆನ್ಸ್ ಎಷ್ಟಿದೆ ಆ್ಯಂಡ್ ಇವಾಗ ಬೂಮಿಂಗ್ ಟೆಕ್ನಾಲಜೀಸ್ನಲ್ಲಿ ಅದನ್ನು ಹೇಗೆ ಯೂಸ್ ಮಾಡ್ತಿದ್ದಾರೆ ಅಂತ. ಸೊ ಇವತ್ತಿನ ಪ್ರಾಡಕ್ಟ್ ಬಗ್ಗೆ ನಾನು ಮಾತಾಡ್ತಿರೋದು ರಿವೈವಿಫೈ ಅಂತ. ಸೊ ಏನು ಈ ಪ್ರಾಡಕ್ಟು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ, ಇವಾಗ ನನ್ನ ಹೆಲ್ಮೆಟ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಒಂದು ಸ್ಪೆಷಲ್ ಕೋಟಿಂಗ್ ಮಾಡಿಸ್ತಿದ್ದೀನಿ, ದಟ್ ಈಸ್ ಓನ್ಲಿ ರಿವೈವಿಫೈ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ಹೇಳ್ಕೊಡ್ತೀನಿ ಈ ವಿಡಿಯೋನಲ್ಲಿ. ಸೊ ಬನ್ನಿ ಶುರು ಮಾಡೋಣ ವಿಡಿಯೋನ. ನಾನು ನನ್ನ ಹೆಲ್ಮೆಟ್ನ ಸ್ಕ್ರ್ಯಾಚಸ್ಸಿಂದ ಪ್ರೊಟೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಫಸ್ಟ್ ತಲೆಗೆ ಬಂದಿದ್ದು PPF. ಬಟ್ ಸಿನ್ಸ್ ಮೈ ಹೆಲ್ಮೆಟ್ ಶೇಪ್ ಇಸ್ ವೆರಿ ಅಗ್ರೆಸಿವ್, ಇಟ್ ವಾಸಂಟ್ ಅನ್ ಆಪ್ಟಿಮಮ್ ಆಪ್ಷನ್. That's when folks from one of the best automotive detailing studio in India, Wheeler Cleaner ಅವರು, they introduced me to Revivify. So basically Revivify is an advanced self-healing nano coating. ಈ ಕೋಟಿಂಗ್ನ ಒಂದು ಲೇಯರ್ ಅಪ್ಲೈ ಮಾಡಿದ್ರೆ ಸಾಕು, ಇಟ್ ವಿಲ್ ಫಾರ್ಮ್ ಅ ಥಿಕ್ ಲೇಯರ್ ಆಫ್ ಪ್ರೊಟೆಕ್ಷನ್ ಆನ್ ವಾಟ್ ಎವರ್ ಇಟ್ ಇಸ್ ಕೋಟೆಡ್ ಆನ್. ಲೇಟೆಸ್ಟ್ ಟೆಕ್ನಾಲಜಿಯಿಂದ ಪ್ರಿಪೇರ್ ಮಾಡಿರೋ ಈ ಕೋಟಿಂಗ್ ಯಾವುದೇ ಥರ ಸರ್ಫೇಸಸ್, ಸ್ಟೀಲ್, ಕ್ರೋಮ್, ವಿನೈಲ್, ಪ್ಲಾಸ್ಟಿಕ್, ಗ್ಲಾಸ್ ಅಥವಾ ಈವನ್ PPF ಫಿಲ್ಮ್ಸ್ ಮೇಲೆ ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದನ್ನು ಅಪ್ಲೈ ಮಾಡೋ ಪ್ರಾಸೆಸ್ ಕೂಡ ತುಂಬ ಈಸಿ. ಆ್ಯಂಡ್ ಇದು ಕನ್ಸಿಸ್ಟೆಂಟಾಗಿ ಆಟೋಮೆಟಿಕಲಿ ಅದನ್ನು ಯಾವ ಸರ್ಫೇಸ್ ಮೇಲೆ ಕೋಟ್ ಮಾಡ್ತೀವೋ ಆ ಎಲ್ಲ ಸರ್ಫೇಸಸ್ ಮೇಲೆ ಆರಾಮಾಗಿ ಅಂಟ್ಕೊಳ್ಳುತ್ತೆ. ಕಮಿಂಗ್ ಟು ದ ಬೆಸ್ಟ್ ಪಾರ್ಟ್, ಇದು ಯಾವುದೇ ರೀತಿಯ ಸ್ಕ್ರ್ಯಾಚಸ್ ಇಂದ ನನ್ನ ಹೆಲ್ಮೆಟ್ ಮತ್ತು ನನ್ನ ವೈಸರ್ನ ಪ್ರೊಟೆಕ್ಟ್ ಮಾಡುತ್ತೆ. ಇದರ ಕೆಮಿಕಲ್ ಕಾಂಪೋಸಿಷನ್ ಇಸ್ ಸೋ ಮ್ಯಾಜಿಕಲ್ ದಟ್ UV ರೇಸ್ ಅಥವಾ ಬೇರೆ ಕೆಮಿಕಲ್ಸಿಂದ ಇದಕ್ಕೆ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಎಷ್ಟೇ ಬಿಸಿಲಲ್ಲಿದ್ದರೂ ಕೂಡ ಇದರ ಸೆಲ್ಫ್ ಹೀಲಿಂಗ್ ಪ್ರಾಪರ್ಟೀಸ್ಗೆ ಏನೂ ಆಗಲ್ಲ. ಸೊ ಹೌ ಡಸ್ ಇಟ್ ವರ್ಕ್ ಅಂತ ಕೇಳಿದ್ರೆ, ಮೈನರ್ ಸ್ಕ್ರ್ಯಾಚಸ್ ಆದಾಗ ಹೀಟ್, ಹಾಟ್ ಏರ್ ಅಥವಾ ಬಿಸಿ ನೀರನ್ನ ಸ್ಕ್ರ್ಯಾಚ್ ಮೇಲೆ ಹಾಕಿದರೆ ಆಟೋಮೆಟಿಕಲಿ ಆ ಸ್ಕ್ರ್ಯಾಚಸ್ ಡಿಸಪಿಯರ್ ಆಗೋಗುತ್ತೆ. ಆ್ಯಂಡ್ ದೆರ್ ಇಸ್ ನೋ ಲಿಮಿಟ್ ಟು ಇಟ್. ನಾವು ಎಷ್ಟೇ ಸತಿ ಒಂದೇ ಜಾಗದಲ್ಲಿ ಸ್ಕ್ರ್ಯಾಚ್ ಆದರೂ ಕೂಡ ಮತ್ತೆ ಅದನ್ನು ಆರಾಮಾಗಿ ಹೀಲ್ ಮಾಡ್ಬೋದು. ಆಲ್ಸೋ ದ ಬೆಸ್ಟ್ ಪಾರ್ಟ್ ಇಸ್, ಈ ಕೋಟಿಂಗ್ಗೆ ಹೈಡ್ರೋಫೋಬಿಕ್ ಪ್ರಾಪರ್ಟೀಸ್ ಇದೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗೇ ವಾಟರ್ ಡ್ರಾಪ್ಲೆಟ್ಸ್ನ ಇದು ರಿಪೆಲ್ ಮಾಡ್ತಿದೆ ಅಂತ. ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿದ್ದೀನಿ, ದೇರ್ ಯು ಕ್ಯಾನ್ ಫೈಂಡ್ ಆಲ್ ದ ಡೀಟೇಲ್ಸ್ ರಿಗಾರ್ಡಿಂಗ್ ದಿಸ್ ಪ್ರಾಡಕ್ಟ್. ಸೊ ನೋಡಿದ್ರಲ್ಲ ಸ್ನೇಹಿತರೆ,
ನನ್ನ ಹೆಲ್ಮೆಟ್ ಇವಾಗ ಕಂಪ್ಲೀಟ್ಲಿ ರಿವೈವಿಫೈಯಿಂದ ಪ್ರೊಟೆಕ್ಟ್ ಆಗಿದೆ. ಯಾವುದೇ ಮೈನರ್ ಸ್ಕ್ರ್ಯಾಚಸ್ ಆಗಿರ್ಬೋದು ಅಥವಾ ಮಳೆಯಲ್ಲಿ ಓಡಿಸ್ತಾ ಇರಬೇಕಾಗಿರ್ಬೋದು, ನನ್ನ ಹೆಲ್ಮೆಟ್ ಬಗ್ಗೆ ನಂಗೆ ಇವಾಗ ಏನೂ ಚಿಂತೆ ಇಲ್ಲ. ಸೊ ನಿಮಗೂ ಏನಾದರೂ ಈ ಪ್ರಾಡಕ್ಟ್ನ ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲಸ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಅಲ್ಲಿ ನನಗೆ ಮೆಸೇಜ್ ಮಾಡಿ, ನಾನು ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು ಗೈಸ್ ಔಟ್ ಆ್ಯಂಡ್ ಕನೆಕ್ಟ್ ಯು ಗೈಸ್ ವಿತ್ ವೀಲರ್ ಕ್ಲೀನರ್. ಆ್ಯಂಡ್ ನೀವು ನಿಮ್ಮ ಹೆಲ್ಮೆಟ್ನ, ಪ್ಲಸ್ ಬರೀ ಹೆಲ್ಮೆಟ್ನೇ ಅಲ್ಲ, ಇನ್ಫ್ಯಾಕ್ಟ್ ನಿಮ್ಮ ಕಂಪ್ಲೀಟ್ ಗಾಡಿ, ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಈ ಕೋಟಿಂಗ್ ಮಾಡಿಸ್ಕೊಂಡ್ರೆ ನಿಮ್ಗೆ ಡೆಫಿನೆಟ್ಲಿ ಪೇಂಟ್ ಪ್ರೊಟೆಕ್ಷನ್ ಆಗಿರ್ಬೋದು, ಪ್ಲಸ್ ಮೈನರ್ ಸ್ಕ್ರ್ಯಾಚಸ್ಗಾಗಿರ್ಬೋದು ಪ್ರೊಟೆಕ್ಷನ್ 100% ಸಿಕ್ಕೇ ಸಿಗುತ್ತೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಒಳ್ಳೊಳ್ಳೆ ಯೂಸ್ಫುಲ್ ಪ್ರಾಡಕ್ಟ್ಸ್ ನಾನೇ ಟ್ರೈ ಔಟ್ ಮಾಡಿ ನಿಮ್ಮೆಲ್ಲರಿಗೂ ಸಜೆಸ್ಟ್ ಮಾಡ್ತಿರ್ತೀನಿ. ಪ್ಲಸ್ ಈ ಚಾನಲಲ್ಲಿ ನೀವು ಫಾರ್ ದ ಫಸ್ಟ್ ಟೈಮ್ ಕನ್ನಡದಲ್ಲಿ F1 ಕಾಂಟೆಂಟ್ ಕೂಡ ನೋಡ್ಬೋದು. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ F1 2022 ಸೀಸನ್ ಇವಾಗ ಶುರು ಆಗ್ತಾನೆ ಇದೆ. ಸೊ ಒಂದಾದ್ಮೇಲೆ ಒಂದು ವಿಡಿಯೋ 100% ಬಂದೇ ಬರುತ್ತೆ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ರಿವ್ಯೂ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಸೊ ದಟ್ ಇವನ್ ದೇರ್ ಪ್ರಾಡಕ್ಟ್ಸ್, ಕಾರ್ಸ್, ಹೆಲ್ಮೆಟ್ಸ್ ಆ್ಯಂಡ್ ಬೈಕ್ಸ್ ಆರ್ ಸೇಫ್ ಎನಫ್. ಸೊ ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಅಲ್ಲಿ. ದಿಸ್ ಇಸ್ ದ ಗ್ರೇಟೆಸ್ಟ್ ಟೈಮ್ ಎವರ್ ಟು ಬಿ ಅಲೈವ್ ಅಂತ ಹೇಳ್ತಾ, it's one guy 23 horses signing off.